ಕೇಸ್ ಏನು ಅಂತ ನೋಡಿದ್ರೆ ಪುಷ್ಪ 2 ಸಿನಿಮಾ ರಿಲೀಸ್ ವೇಳೆಯಲ್ಲಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ಇವರು ಇದ್ದಕ್ಕಿದ್ದಂತೆ ಬರ್ತೀವಿ ಅಂತ ಹೇಳಿಬಿಡ್ತಾರೆ. ಥಿಯೇಟ್ರಲ್ಲಿ ಏನು ಜನ ಕಿಕ್ಕಿರಿದು ತುಂಬಿರ್ತಾರೆ. ಅವಾಗ ಯಾವಾಗ ಅಲ್ಲು ಅರ್ಜುನ್ ಬರ್ತಾರೆ ಅಂತ ಗೊತ್ತಾಗುತ್ತೋ ಬರ್ತಾ ಇದ್ದಂತೆಯೇ ಜನ ನೂಕು ನುಗ್ಗಲಾಗಿಬಿಡುತ್ತೆ. ಕಾಲು ತೊಳಿತಕ್ಕೆ ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಇಬ್ಬರು ಮಕ್ಕಳು ಪತಿಯ ಜೊತೆಗೆ ಪ್ರೀಮಿಯರ್ ಶೋಗೆ ಬಂದಿರ್ತಾರೆ ಮಹಿಳೆ. ಇಬ್ಬರು ಮಕ್ಕಳು. ಮತ್ತು ಆ ಮಹಿಳೆದೇನು ಕತೆ ಅಂತ ಹೇಳಿದ್ರೆ, ಮಹಿಳೆ ತನ್ನ ಲಿವರ್ನ ಒಂದು ಭಾಗವನ್ನು ತನ್ನ ಗಂಡನಿಗೆ ದಾನ ಮಾಡಿದ್ರಂತೆ. ತನ್ನ ಲಿವರ್ನ ಒಂದು ಭಾಗ, ಯಕೃತ್ತು ಅಂತ ಕರೀತಾರಲ್ಲ, ಯಕೃತ್ತಿನ ಒಂದು ಭಾಗವನ್ನು ಯಕೃತ್ತು ವೈಫಲ್ಯದಿಂದ ಬಳಲ್ತಾ ಇದ್ದಂಥ ತನ್ನ ಗಂಡನಿಗೆ ದಾನ ಮಾಡಿದ್ರಂತೆ ಆ ಮಹಿಳೆ. ಇಬ್ಬರು ಮಕ್ಕಳು ಕರ್ಕೊಂಡು ಗಂಡನೂ ಕರ್ಕೊಂಡು ಪ್ರೀಮಿಯರ್ ಶೋಗೆ ಅಂತ ಬಂದಿದ್ದರು. ಸಿನಿಮಾ ರಿಲೀಸ್ ವೇಳೆಯಲ್ಲಿ ಏಕಾಏಕಿ ಅಲ್ಲು ಅರ್ಜುನ್ ಎಂಟ್ರಿ ಕೊಟ್ಬಿಡ್ತಾರೆ ಥಿಯೇಟ್ರಿಗೆ. ಏನೋ ಪರದೆ ಮೇಲೆ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ರಿಯಲ್ ಆಗಿ ಮನುಷ್ಯ ಬಂದಿದ್ದಾನೆ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಜನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟು ಒಂದು ಕಡೆ ಚೆದರಿಬಿಡ್ತಾರೆ, ಅಲ್ಲಿಂದ ನುಗ್ಗಿಬಿಡ್ತಾರೆ. ಥಿಯೇಟ್ರಿಗೆ ಬರುವಂಥ ಮಾಹಿತಿಯನ್ನೇ ಕೊಡದೆ ಬಂದಿದ್ದದ್ದು ನಟ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಬಂದರು ಅಂತ ತಕ್ಷಣ ಮುಗಿಬಿದ್ದು ಬಿಡ್ತಾರೆ ಅಭಿಮಾನಿಗಳು. ಆಗ ತುಂಬ ಶಕ್ತಿಯುತವಾಗಿರೋರು, ವಯಸ್ಸಲ್ಲಿ ಚೆನ್ನಾಗಿರೋರೆಲ್ಲ ನುಗ್ಗಿಬಿಡ್ತಾರೆ. ವಯಸ್ಸಾಗಿರೋರು, ಹೆಣ್ಣುಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾರಾಗ ಬಿದ್ದುಬಿಟ್ರು ಕೆಳಗಡೆ. ಅವ್ರು ಬೀಳಿ ಜನಕ್ಕೆ ಅವಾಗ ನೆಲವೇ ಕಾಣಲ್ವಲ್ಲ, ನೆಲ ಎಲ್ಲಿ ಕಾಣುತ್ತೆ ಅವಾಗ. ಅಲ್ಲು ಅರ್ಜುನ್ ಅಲ್ಲಿದ್ದಾನಂತೆ ಇಲ್ಲಿದ್ದಾನೆ ಅಂತ ಏನು ಮಾಡಿಬಿಟ್ರು, ಜನ ನುಗ್ಗಿದ್ದು. ಕೆಳಗಡೆ ನಾವು ನೆಲದ ಮೇಲೆ ತುಳಿತಾ ಇದ್ದೀವ, ಮನುಷ್ಯರ ಮೇಲೆ ತುಳಿತಾ ಇದ್ದೀವ, ಇದ್ರ ಪರಿವೇನೂ ಇಲ್ಲ, ಪರಿಜ್ಞಾನವೂ ಇಲ್ಲ, ಅತಿರೇಕಗಳಿವೆಲ್ಲವೂ ಕೂಡ. ಆ ಮಹಿಳೆ ರೇವತಿ ಅನ್ನೋರು ಏನಾಗ್ಬಿಡ್ತಾರೆ, ಈ ಕಾಲು ತುಳಿತಕ್ಕೆ ಸಿಕ್ಕು ನಲುಗಿ ಸತ್ತೇ ಹೋಗ್ಬಿಡ್ತಾರೆ. ಒಬ್ಬ ಮಗನಿಗೆ ಈ ಕ್ಷಣಕ್ಕೂ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಡಿಸೆಂಬರ್ 4ರಂದು ಹೈದರಾಬಾದಲ್ಲಾಗಿದ್ದಂಥ ದುರಂತ. ಆ ಮಹಿಳೆಗೆ ಅಲ್ಲು ಅರ್ಜುನ್, ಅದ್ರ ಇನ್ನೊಂದು ಅಲ್ಲು ಅರ್ಜುನ್ ಇನ್ನೊಂದು ಮುಖ ಅದು. ಆ ಮಹಿಳೆಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ. ಆದರೆ ಇದು ಕಾಮನ್ ಸೆನ್ಸ್. ಬೆಡ್ರೂಮ್ಗೆ ನುಗ್ಬಿಟ್ಟಿದ್ದೀರಾ ನಾನು ಅರೆಸ್ಟ್ ಮಾಡೋಕ್ಕೆ, ಇದು ಟೂ ಮಚ್ ಆಗಲಿಲ್ವಾ ಅಂದಾಗ, ನೀನು ಮಾಡಿದ್ದು ಟೂ ಮಚ್ ಅಲ್ವೇನಪ್ಪ ಅಲ್ಲು ಅರ್ಜುನ್, ನೀನು ಮಾಡಿದ್ದು ಟೂ ಮಚ್ ಅಲ್ವಾ? ನೀನೊಬ್ಬ ನಟ ತಾನೇ ನೀನು, ನಿನಗೆ ಫ್ಯಾನ್ಸ್ ಜೋರಾಗಿದ್ದಾರಲ್ವಾ, ಅದು ನಿಜ ಅಲ್ವಾ? ಈ ಥರ ಏಕಾಏಕಿ ನಾನು ಕೇಳದೆ ಒಂದು ಥಿಯೇಟ್ರ್ ಬಳಿ ಬಂದುಬಿಟ್ಟಾಗ ಜನ ಓ ಅಂತ ಬರ್ತಾರೆ ಅಂತ ಆ ಪರಿಜ್ಞಾನ ನಿನಗಿರಬೇಕಾಗಿತ್ತಲ್ವಾ? ಆದಂಥ ಸಾವು ನೋವು, ಇನ್ಯಾನೋ ತೊಂದರೆನೋ, ಅಲ್ಲಿ ಗೇಟ್ಗಳು ಮುರಿದಾಕ್ಬಿಡ್ತಾರೆ ಯಾರೋ ಜನ, ಬೇಕಾದರೆ ಬ್ಯಾರಿಕೇಡ್ ಕಿತ್ತು ಹಾಕ್ಬಿಡ್ತಾರೆ, ಥಿಯೇಟ್ರನ್ನೇ ಹೊಡೆದಾಕ್ಬಿಡ್ತಾರೆ, ನೋಡಬೇಕು ಅಲ್ಲು ಅರ್ಜುನ್ ಹೊರಟೋಗ್ಬಿಡ್ತಾರೆ ಅಂತ. ಆವಾಗ ಟೂ ಮಚ್ ಮಾಡಿದವರು ಯಾರು? ಅಲ್ಲು ಅರ್ಜುನ್ ಹಾಗೂ ಥಿಯೇಟರ್ ಮಾಲೀಕರ ವಿರುದ್ಧವಾಗಿ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಬಳಿಕ ಮೃತ ಮಹಿಳೆಯ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಅಲ್ಲು ಅರ್ಜುನ್ ಘೋಷಣೆ ಮಾಡ್ತಾರೆ. ಅಲ್ಲದೆ ಎಫ್ಐಆರ್ ರದ್ದಿಗೆ ಇದೀಗ ಕೋರ್ಟ್ ಮೊರೆ ಹೋಗಿದ್ರು ಅಲ್ಲು ಅರ್ಜುನ್. ಕೋರ್ಟ್ ವಿಚಾರಣೆಗಿಂತ ಮುಂಚೆನೇ ಇವತ್ತು ಅಲ್ಲು ಅರ್ಜುನ್ ಬಂಧನ ಆಗಿದೆ. ಈ ಎಫ್ಐಆರ್ ರದ್ದು ಮಾಡಬೇಕು ಅಂತ ಒಂದು ಕಡೆ ಕೋರ್ಟ್ ಮೊರೆ ಹೋಗಿರ್ತಾರೆ. ಕೋರ್ಟಲ್ಲಿ ಇನ್ನೂ ತೀರ್ಪು ಬಂದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆ ಕೂಡ ಕೊಟ್ಟಿರಲಿಲ್ಲ. ಅಷ್ಟಲ್ಲಾಗಲೇ ಚಿಕ್ಕಡಪಲ್ಲಿ ಪೊಲೀಸರು ಬಂದರು, ವ್ಯಾನಿಗೆ ತುಂಬಿಕೊಂಡ್ರು, ಹೊರಟರು. ಡೀಟೇಲ್ಸ್ಕೊಳಕ್ಕೆ ಇದೀಗ ರಮೇಶ್ ಈಗ ಎಲ್ಲಿರೋದು ಅಲ್ಲು ಅರ್ಜುನ್? ಏನೋ ಗಾಂಧಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಮಾಹಿತಿ ಇದೆ. ಪೊಲೀಸರು ಅರೆಸ್ಟ್ ಆದ ತಕ್ಷಣ ಏನೋ ಕಂಗಾಲಾಗ್ಬಿಡಲಿಲ್ಲ ಅಲ್ಲು ಅರ್ಜುನ್, ಕಂಗಾಲೇನಾಗ್ಬಿಡಲಿಲ್ಲ. ಇದೇನು ಸರ್ ಇದು, ನಗ್ತಾನೆ ಒಂದು ಕಾಫಿ ಮುಗಿಸ್ಬಿಡ್ತೀನಿ ರೀ ಸರ್, ಕಾಫಿ ಮುಗಿಸ್ಬಿಡ್ತೀನಿ ರೀ, ಇದೇನು ತೀರಾ ಸರಿ ಸರ್, ಎಫ್ಐಆರ್ ಆಗಿದೆ, ಬೆಡ್ರೂಮಿಗೆ ನುಗ್ಗಿಬಿಟ್ಟು ಒಂದು ಬಟ್ಟೆ ಚೇಂಜ್ ಮಾಡೋಕ್ಕೂ ಬಿಡದೆ ನೀವು ಅರೆಸ್ಟ್ ಮಾಡ್ತಾ ಇದ್ದೀರ ಅಂತ ಕೂಡ ಕೇಳ್ತಾರಲ್ಲ, ಈಗ ಎಲ್ಲಿರೋದು ಅಲ್ಲು ಅರ್ಜುನ್ ಅಂತ ಹೇಳಿ? ರಮಕಾಂತ್, ನೀವು ಹೇಳಿದಾಗೆ ಅಲ್ಲು ಅರ್ಜುನ್ ಅವರು ಪ್ರತಿ ಸಲ ಈ ಥರ ತಪ್ಪುಗಳಲ್ಲಿ ಸಿಕ್ಕಾಕೊಂಡಾಗ ಈ ರೀತಿ ಮಾಡೋದು ಅವ್ರಿಗೆ ಸಹಜ. ಅಂದರೆ ಅದು ಗೊತ್ತಿಲ್ಲ ಥರ ನಂಗೇನು ಆಗೇ ಇಲ್ಲ, ನನಗೆ ಕಾಮನ್ ಆಗಿದ್ದೀನಿ, ತುಂಬ ಸಣ್ಣ ವಿಷಯ ಅನ್ನೋದು ಪೋಟ್ರೆ ಮಾಡೋದು ಅವ್ರ ಅಭ್ಯಾಸನೇ. ಸಾಕಷ್ಟು ಸಲ ಪ್ರೆಸ್ ಮೀಟ್ಗಳನ್ನು ನೋಡಿರ್ತೀವಿ. ಎಷ್ಟೋ ಸಲ ಅವರ ಮಾತಿನ ಅತಿರೇಕವನ್ನು ದಾಟಿ ಹೋದಾಗ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀರು ಕೇಳೋದು, ಸ್ವಲ್ಪ ಮೈಕ್ ಸರಿ ಇಲ್ಲ ಅಂತ ಹಿಂಗೆ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅವರು. ಇವತ್ತು ಕೂಡ ಅದೇ ಆಗಿರೋದು, ನೀವು ಹೇಳಿದೆ ಎಕ್ಸಾಕ್ಟ್ಲಿ. ಏನು ಆಗೇ ಇಲ್ಲ, ಇದು ಸಿಂಪಲ್ ವಿಚಾರ ಅನ್ನೋ ಥರ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಗಾಂಧಿ ಹೈದರಾಬಾದ್ನ ಗಾಂಧಿ ಉಸ್ಮಾನಿಯಾ ಹಾಸ್ಪಿಟ್ಲಿಗೆ ಅವ್ರನ್ನ ಏನೋ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ವಿಚಾರಣೆ ಕೂಡ ಆಗುತ್ತೆ. ಇನ್ನು ಪ್ರಮುಖವಾಗಿ ಗಮನಿಸೋದಾದರೆ, ನೀವು ಆಗಲೇ ಹೇಳ್ತಾ ಇದ್ರಿ, ಒಂದು ಥಿಯೇಟ್ರಿಗೆ ಒಬ್ಬ ಸೂಪರ್ ಸ್ಟಾರ್ ಹೋಗ್ತಾನೆ ಅಂತಂದಾಗ ಒಂದಷ್ಟು ಪ್ರಿಕಾಷನ್ಸ್ನ ತಗೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ನೀವೊಬ್ಬ ಪುಷ್ಪ ಸಿನಿಮಾ ರಿಲೀಸ್ ಆಗಿದೆ, ಪಾರ್ಟ್ 2 ಬಂದಿದೆ ಅಂತಂದಾಗ ಫ್ಯಾನ್ಸ್ ತುಂಬ ವೇಟಿಂಗಲ್ಲಿ ಇರ್ತಾರೆ. ಸಂಧ್ಯಾ ಅಂತಕ್ಕಂಥದ್ದು ಇಟ್ಸ್ ನಾಟ್ ಎ ಮಾಲ್, ಅದು ದೊಡ್ಡ ಮಾಲ್ ಅಲ್ಲ. ಮಾಲ್ ಅಂತಾದಾಗ ನಿಮ್ಮೊಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಲ್ಲೇ ನೇಮಕ ಮಾಡಿರ್ತಾರೆ. ಇದೊಂದು ಥಿಯೇಟರ್ ಆಗಿರೋದ್ರಿಂದ ನೀವು ಹೋಗ್ಬೇಕಿನ್ನ ಮುಂಚೆ ಒಂದಷ್ಟು ಜನ ಬೌನ್ಸರ್ಸ್ನ ತಿಳಿಸ್ಬೇಕು, ಕರ್ಕೊಂಡು ಹೋಗಬೇಕು. ಜೊತೆಗೆ ಅಲ್ಲಿನ ಪೊಲೀಸ್ ಇಲಾಖೆಗೆ ಜಾಸ್ತಿ ಸಿಬ್ಬಂದಿಗಳು ನೇಮಕ ಮಾಡ್ಕೋಬೇಕು. ಅದು ಯಾವುದನ್ನು ಮಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಸಂಧ್ಯಾ ಥಿಯೇಟ್ರಿಗೆ ಬರ್ತಾ ಇದ್ದೀನಿ, ನನ್ನ ಜೊತೆಗೆ ಎಲ್ಲ ಬನ್ನಿ ಅಂತೇಳಿ ಸೋಷಿಯಲ್ ಮೀಡಿಯಾ ಮೂಲಕ ತಾವೇ ಕರೆ ಕೊಟ್ಟಾಗ ಅಭಿಮಾನಿಗಳು ಸಹಜವಾಗಿ ನುಗ್ತಾರೆ. ಸಂಧ್ಯಾ ಥಿಯೇಟ್ರು ತುಂಬ ಲಿಮಿಟೆಡ್ ಸ್ಟೇಜ್ಗಳನ್ನು ಹೊಂದಿದ್ದಂಥ ಥಿಯೇಟ್ರು. ಆ ಸಂದರ್ಭದಲ್ಲಿ ಬಂದಂಥವರು
ಜೊತೆ ನೀವು ಗಮನಿಸ್ಬೇಕಾದ್ರೆ ಇನ್ನೊಂದು ಅಲ್ಲು ಅರ್ಜುನ್ ಜೊತೆ ಬಂದಿರತಕ್ಕಂಥ ಬೌನ್ಸರ್ಸ್ಗಳೇ 6-7 ಅಡಿ ಇರ್ತಕ್ಕಂಥವ್ರು, ಒಬ್ಬೊಬ್ಬರು ಏನೋ ಬೃಹದಾಕಾರ ದೇಹ ಅಂತಲೇ ಹೇಳ್ಬೋದು. ಸುಮ್ಮನೆ ಈಗ ಅಂದರೆ ಅಷ್ಟು ದೂರ ಹೋಗಿ ಬೀಳ್ತಾರೆ. ಅಷ್ಟು ಹಾಕ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಆಗ್ತಾರೆ ಅಂತ ಆ ಥಿಯೇಟ್ರಿಗೆ ಇಷ್ಟು ಇದ್ದಿದ್ದಂಥ ಸಣ್ಣ ಥಿಯೇಟ್ರು ದೊಡ್ಡ ಮಟ್ಟದಲ್ಲಿ ಜನ ಶೇಖರಣೆ ಆದಾಗ ಅಲ್ಲಿ ಉಸಿರಾಡೋದಕ್ಕೂ ಸಮಸ್ಯೆ ಆಗುತ್ತೆ. ಬೌನ್ಸರ್ಸ್ಗಳು ಬಂದಿರತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನ ಕೈನ ತಳ್ತಾರೆ. ಆ ಸಂದರ್ಭದಲ್ಲಿ ರೇವತಿ ಅಂತಕ್ಕಂಥ ಒಬ್ಬ ಮಹಿಳೆ ಕಾಲು ತುಳಿತಕ್ಕೆ ಸಿಕ್ಕಿ ಸಾಯ್ತಾಳೆ. ಈ ಒಂದು ವಿಚಾರ ಇಟ್ಕೊಂಡು ಅವತ್ತು ಡಿಸೆಂಬರ್ 4ನೇ ತಾರೀಕು ಅಲ್ಲು ಅರ್ಜುನ್ FIR ಆಗುತ್ತೆ. ಅದಾದಮೇಲೆ ಈ ಒಂದು ವಿಷಯ ಇಡೀ ದೇಶದಂತೆ ಸದ್ದು ಮಾಡಿದಾಗ ಅಲ್ಲು ಅರ್ಜುನ್ ಅವರು ಬಂದು ಒಂದು ವಿಡಿಯೋವನ್ನು ಮಾಡ್ತಾರೆ. ತಪ್ಪಾಗೋಯ್ತು, ಏನೋ ಗೊತ್ತಿಲ್ಲದೆ ಆಗಿದ್ದು, ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ವಿಡಿಯೋದಲ್ಲಿ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಕೊಡ್ತಾರೆ. ಈ 25 ಲಕ್ಷ ಪರಿಹಾರಕ್ಕೂ ಕೂಡ ಸಾಕಷ್ಟು ಟೀಕೆಗಳಾಗುತ್ತೆ. ಒಂದು ಸಿನಿಮಾ ಮಾಡಿದ್ದೀರಿ, 500 ಕೋಟಿ ಬಜೆಟ್ ಹಾಕಿದ್ದೀರಿ, ನೀವು ಒಂದು ಸಿನಿಮಾಗೆ 200 ಕೋಟಿ ದುಡ್ಡು ತಗೋತೀರಿ, ಒಂದು ಫ್ಯಾಮಿಲಿ ಒಂದು 50 ಲಕ್ಷ ಕೊಡೋಷ್ಟು ನಿಮ್ಮ ಹತ್ರ ದುಡ್ಡಿಲ್ವಾ? ಅಟ್ಲೇ ನಿರ್ಮಾಪಕರಿಗಿಲ್ವಾ, ನಿಮಗಿಲ್ವಾ? 25 ಲಕ್ಷ ರೂಪಾಯಿ ಏನಕ್ಕೆ ಆಗಬೇಕಾ? ಆ ಮಹಿಳೆ ಬದುಕಿದ್ದಿದ್ರೆ ಆ ಇಡೀ ಕುಟುಂಬಕ್ಕೆ ಆಸರೆ ಆಗ್ತಾ ಇದ್ದು. ಇಷ್ಟೆಲ್ಲ ಇದು ಇಟ್ಕೊಂಡು ಇವಾಗ ಸದ್ಯಕ್ಕೆ ಉಸ್ಮಾನಿಯಾ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಚೆಕಪ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವ್ರನ್ನ ನೋಡೋದಕ್ಕೆ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಹೋಗ್ತಾ ಇರತಕ್ಕಂಥ ಮಾಹಿತಿ ಸಿಕ್ಕಿದೆ. ರಮಾಕಾಂತ್, ಥ್ಯಾಂಕ್ ಯು ರಮೇಶ್. ನಾಂಪಲ್ಲಿ ಕ್ರಿಮಿನಲ್ ಕೋರ್ಟ್ ಮುಂದೆ ಕೂಡ ಇದೇ ಅಲ್ಲು ಅರ್ಜುನ್ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಗಾಂಧಿ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ನೆರವೇರುತ್ತೆ. ನಾಂಪಲ್ಲಿ ಕ್ರಿಮಿನಲ್ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಉದ್ದೇಶ ಇದೆ. ಅಂದರೆ ಈಗ 24 ಗಂಟೆಗಳ ಕಾಲ ಸಮಯ ಇರುತ್ತೆ ಪೊಲೀಸರಿಗೆ. ಈಗೇನೋ ಮನೆಯಿಂದ ಕರ್ಕೊಂಡು ಹೋದ ತಕ್ಷಣವೇ ಅಲ್ಲೋಗಿ ಕೋರ್ಟ್ ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಏನಿದೆ, ಕೆಲವು ವಿಚಾರಣೆಯನ್ನು ಅವರು ಕೂಡ ಮಾಡ್ತಾರೆ. ಪ್ರೈಮರಿ ನೋಟ್ಸ್ ಮಾಡ್ಕೊಳ್ತಾರೆ ಪೊಲೀಸರು. ಏನು ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಯಾಕಪ್ಪ ಆಯ್ತು ಅವತ್ತು, ನಿನಗೆ ಆ ಥರದ್ದು ಏನು, ಯಾವ ದೈವ ಪ್ರೇರಣೆ ಆಯ್ತು ನಿನಗೆ ಅವತ್ತು? ಇದ್ದಕ್ಕಿದ್ದಂತೆ ಸಂಧ್ಯಾ ಥಿಯೇಟ್ರ್ ಮುಂದೆ ಒಂದು ಪೊಲೀಸರಿಗೆ ಒಂದು ಮಾಹಿತಿ ಇಲ್ಲದೆ, ಭದ್ರತೆಗೆ ಒಂದು ಮಾಹಿತಿ ಇಲ್ಲದೆ, ಒಂದೊಂದು ಥಿಯೇಟ್ರಿಗೆ ಈ ಥರ ನೀನು ಬಂದುಬಿಟ್ರೆ ಜನ ನುಗ್ಗಿದಾಗ ಏನು ಮಾಡಬೇಕು? ಜನ ಏನೇನೋ ಬೌನ್ಸರ್ ಇಟ್ಕೊಂಡು ನೀನು ಸೇಫ್ ಆಗಿಬಿಡ್ತೀಯಪ್ಪ. ಜನಕ್ಕೆ ಯಾರು ಬೌನ್ಸರ್ ಇಲ್ವಲ್ಲ? ಏನು ತಲೆಗೊಂದೊಂದು ಬೌನ್ಸರ್ ಇದ್ದಾರ? ಜನಗಳಿಗೆ ತಲೆಗೊಂದು ಬೌನ್ಸರ್ ಮಾಡೋಕ್ಕಾಗತ್ತೇನ್ರಿ? ಜನ ನೀನು ತಂದುಬಿಡ್ತೀಯ 10-15 ಜನ, 6 ಅಡಿ 6.5 ಅಡಿ 7 ಅಡಿ ಜನ ನಿಲ್ಲಿಸ್ಬಿಡ್ತೀಯಪ್ಪ. ನೀನು ಕೋಟೆ ಕಟ್ಕೊಂಡ್ಬಿಡ್ತೀಯ. ಜನಗಳ ಕತೆ, ಜನಗಳು ಯಾರು ಕೋಟೆ ಕಟ್ಟಿಲ್ವಲ್ಲ, ಅವ್ರು ಮುಕ್ತ. ತುಳಿಬೋದು, ಸಾಯಿಸ್ಬೋದು, ಹೊಡಿಬಹುದು, ಬೀಳಬಹುದು, ಯಾರೋ ಕಲ್ಲು ತೋರಾಟ ಮಾಡಿಬಿಡ್ಬೋದು ಬೇಕಾದರೆ. ಈ ಸೆನ್ಸ್ ನಿನಗೆ ಇರಲಿಲ್ವಾ ಅಂತೇಳಿ ವಿಚಾರಣೆ ಮಾಡ್ತಾರೆ. ಈ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು, ಸ್ವಾಮಿ ನಾವು ಇನ್ನೂ ವಿಚಾರಣೆ ಮಾಡಬೇಕಾಗಿದೆ, ಅಲ್ಲು ಅರ್ಜುನ್ರು ನಮ್ಮ ವಿಚಾರಣೆ ಮಾಡಬೇಕಾಗಿದೆ ಅಂಥೇಳಿ ನಮ್ಮ ವಶಕ್ಕೆ ಕೊಡಿ, ಒಂದು 6 ದಿನ ಕೊಡಿ, ನಾವು ಚೆಕ್ ಮಾಡಬೇಕು ಅಂದಾಗ ನ್ಯಾಯಾಧೀಶರು 6 ದಿನನೋ 2 ದಿನನೋ 3 ದಿನನೋ ಅವ್ರ ವಿವೇಚನೆ ಅದು, ಅವ್ರು ಅದನ್ನು ಕೊಡ್ತಾರೆ. ಇಷ್ಟು ಸಾಕು ನೀವು ವಿಚಾರಣೆ ಮಾಡಲಿಕ್ಕೆ ಅಂಥೇಳಿ. ಆಗ ಅದ್ರ ಮೇಲೆ ಇವರು ಬೇಲ್ ಹಾಕ್ಕೊಳ್ತಾರೆ. ಬೇಲ್ ಕೊಟ್ಟರೆ ಸರಿ, ಇಲ್ಲದೇ ಇದ್ದರೆ JC ಕೊಡಿ ಅಂದರೆ ಫಸ್ಟು ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಯೂಶ್ವಲಿ ಅದೊಂದು ವಾಡಿಕೆ, ಪೊಲೀಸ್ ಕಸ್ಟಡಿಗೇ ಮೊದಲು ಕೇಳೋದು. ಪೊಲೀಸ್ ಕಸ್ಟಡಿ ನಮ್ಮದೆಲ್ಲ ವಿಚಾರಣೆ ಮುಗಿದಿದೆ ಅಂದಮೇಲೆ ಆಮೇಲೆ ಇವರಿಗೆ ಬೇಲ್ ಕೊಡೋಕ್ಕಾಗಲ್ಲ ಅಂತ ಬಂದಾಗ ಕಳಿಸಿ ಜುಡಿಷಿಯಲ್ ಕಸ್ಟಡಿಗೆ ಅಂತ ಬಂದಾಗ ಅಲ್ಲೂ ಕೂಡ ಇರಬೇಕಾಗತ್ತೆ. ಸೊ ಇವತ್ತು ನೋಡಬೇಕಾಗತ್ತೆ ಅಲ್ಲು ಅರ್ಜುನ್ ಕಥೆ ಏನಾಗುತ್ತೆ ಅಂತ ಹೇಳಿ.